ಹಾಯ್ ನಮಸ್ತೆ. ಇವತ್ತು ನಾನು ಸ್ಯಾಟರ್ಡೆ ಸ್ಪೆಷಲ್ ಚಿಕನ್ ಸಾಂಬಾರು ಮಾಡ್ತಾ ಇದ್ದೇನೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟಿಗೆ ನಾನು ಕೆಂಪು ಗೆಡ್ಡ ಮೆಣಸನ್ನು ಹುರ್ಕೊಳ್ತಿದ್ದೇನೆ. ನೆಕ್ಸ್ಟ್ ಕೆಂಪು ಉದ್ದ ಮೆಣಸನ್ನು ಹುರ್ಕೊಳ್ಳುವ. ನಂತರ ಸ್ವಲ್ಪ ಕೊತ್ತಂಬರಿ, ಮತ್ತು ಸ್ವಲ್ಪ ಜೀರಿಗೆ, ಮತ್ತು ಸ್ವಲ್ಪ ಮೆಂತೆ. ಇವಾಗ ಬೇವಿನ ಸೊಪ್ಪು, ಕಾಯಿ ಮೆಣಸು, ಬೆಳ್ಳುಳ್ಳಿ, ಟೊಮೆಟೊ, ಈರುಳ್ಳಿ, ಚಕ್ಕೆ ಲವಂಗ ಇದು ಒಗ್ಗರಣೆಗೆ. ನಂತರ ಕೆಂಪು ಉದ್ದ ಮೆಣಸು, ಕೆಂಪು ಗಿಡ್ಡ ಮೆಣಸು, ಕೊತ್ತಂಬರಿ, ಜೀರಿಗೆ, ಮೆಂತೆ. ನಂತರ ಸ್ವಲ್ಪ ಅರಿಶಿನ ಹುಡಿ, ನಂತರ ಸ್ವಲ್ಪ ಹುಳಿ. ಇವಾಗ ಒಗ್ಗರಣೆಗೆ ಚಕ್ಕೆ ಲವಂಗ ಹಾಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡಬೇಕು. ನಂತರ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡಬೇಕು. ನಂತರ ಒಗ್ಗರಣೆ ಸೊಪ್ಪು, ನಂತರ ಸ್ವಲ್ಪ ಈರುಳ್ಳಿ, ಇಷ್ಟನ್ನು ಫ್ರೈ ಮಾಡಿಕೊಳ್ಬೇಕು. ನಂತರ ಫ್ರೈ ಮಾಡಿಟ್ಟದನ್ನು ಇದಕ್ಕೆ ಆ್ಯಡ್ ಮಾಡಿಕೊಳ್ಬೇಕು. ನಂತರ ಮಿಕ್ಸಿ ಜಾರಿಗೆ ಈ ಮಸಾಲೆಯನ್ನು ಹಾಕುವ. ಇವಾಗ ರುಬ್ಕೊಳ್ಬೇಕು. ನಂತರ ಸ್ವಲ್ಪ ಕಾಯಿ ತುರಿಯನ್ನು ಈ ರುಬ್ಬಿಕೊಂಡಿದ್ದ ಮಸಾಲೆ ಒಟ್ಟಿಗೆ ಹಾಕ್ಕೊಳ್ಬೇಕು. ಹಾಕಿ ರುಬ್ಕೊಳ್ಳುವ. ಇವಾಗ ಮಸಾಲೆ ರೆಡಿಯಾಗಿದೆ. ನಂತರ ಒಗ್ಗರಣೆಗೆ ಎಣ್ಣೆ, ಬೆಳ್ಳುಳ್ಳಿ ಹಾಕಬೇಕು. ನಂತರ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿಯನ್ನು. ನಂತರ ಒಗ್ಗರಣೆ ಸೊಪ್ಪನ್ನು ಹಾಕೊಳ್ಬೇಕು. ಅದು ಫ್ರೈ ಆದಮೇಲೆ ನಂತರ ಕಾಯಿ ಮೆಣಸನ್ನು ಹಾಕೊಳ್ಬೇಕು. ನಂತರ ಸ್ವಲ್ಪ ಹಾಕೊಳ್ಳೋಣ. ಆಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನಂತರ ಟೊಮೆಟೊವನ್ನು ಹಾಕೊಳ್ಳೋಣ. ನಂತರ ಚಿಕನನ್ನು ಇದಕ್ಕೆ ಹಾಕೊಳ್ಳೋಣ. ನಂತರ ಸ್ವಲ್ಪ ಅರಿಶಿನ ಹುಡಿ, ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕಿ ಸ್ವಲ್ಪ ಬೆರೆಸೋಣ. ಇವಾಗ ಬೆಂದಾಗಿದೆ. ನಂತರ ರುಬ್ಬಿಕೊಂಡಿದ್ದ ಮಸಾಲೆಯನ್ನು ಇದಕ್ಕೆ ಹಾಕೊಳ್ಳೋಣ. ಇವಾಗ ನೋಡಿ ಕುದೀತಾ ಇದೆ. ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಫ್ಲೇವರ್ಗೆ.